ನೋಡೋಣ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಸೊ ನೈಟ್ ಇತ್ತಲ್ಲ, ಹಿಂಗೆ ಮಳೆನೂ ಜಾಸ್ತಿ ಇತ್ತು. ಬಸ್ ಕಡೆ ಮುಂದ್ಗಡೆ ಫ್ರಂಟ್ ಸೀಟಲ್ಲೇ ನನಗೆ ಸೀಟ್ ಸಿಕ್ತು. ಹಿಂಗಾಗಿ ಕಾಲುಗಳನ್ನು ಮೇಲೆ ಇಟ್ಕೊಂಡು ಕೂತ್ಕೊಂಡೆ. ಸೊ ಸಿಟಿ ಎಂಟ್ರೆನ್ಸ್ಗೆ ಒಳ್ಳೆ ಲೈಟ್ ವೆಲ್ಕಮ್ ಮಾಡ್ತಾಯಿತ್ತು ಬೆಳಗಾಮದ್ದು. ಅಲ್ಲಿವರೆಗೂ ವಿಡಿಯೋ ಮಾಡೋಣ ಅಂತೇಳಿ ಮಾಡಿದೆ. ಬಸ್ ಸ್ಟ್ಯಾಂಡ್ವರೆಗೂ ಯಾವ ಖಾಲಿ ಕೂತ್ಕೊಂಡು ನನಗೂ ಬೇಜಾರಾಗ್ತಿತ್ತು. ಧಾರವಾಡದಿಂದ ಇಲ್ಲಿಗೆ ಬರೋಕ್ಕೆ 2 hour ಬೇಕು ಟೈಮ್. ಹಂಗಾಗಿ ಸೆಕೆಂಡ್ ಹೆಂಗೆ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ಒಬ್ಬರು ಡ್ರೈವರು ಈ ಕಡೆ ಬೆಳಗಾಂದವರು ಶಿವಮೊಗ್ಗ ಬಂದಾಗಲೆಲ್ಲ ಈ ಥರ ಇದೆಯಲ್ಲ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಾಯಿದ್ರು. ನಾನು ಕೂಡ ಅವ್ರಿಗೆ ನಮ್ಮ ಶಿವಮೊಗ್ಗದ ಬಗ್ಗೆ ವಿವರಣೆ ಕೊಡ್ತಾಯಿದ್ದೆ. ಅವರು ನನಗೆ ಒಳ್ಳೆ ಜೋಡಿ ಆದರೂ ಅಲ್ಲಿವರೆಗೂ ಮಾತಾಡ್ಕೊಂಡು ಹೋಗೋಕ್ಕೆ. ಶಿವಮೊಗ್ಗ ಸಿಟಿ ಎಂಟ್ರೆನ್ಸ್ಗೆ ಬಂದ ಮೇಲೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ, ಸ್ವಲ್ಪ ಮಧ್ಯೆ ವಿಡಿಯೋ ಮಾಡ್ಕೊಂಡೆ. ಅಷ್ಟೊತ್ತಿಗಲ್ಲಿ ಶಿವಮೊಗ್ಗ ಬಂದಿತ್ತು. ಶಿವಮೊಗ್ಗ ಅಂತೀನಿ, ನಾನು ಪದೇ ಶಿವಮೊಗ್ಗ ಅಂತಿದ್ದೀನಿ. ಶಿವಮೊಗ್ಗ ಅಲ್ಲ, ಇದು ಬೆಳಗಾಂ ಬಂತು. ಬೆಳಗಾಂ ಅಷ್ಟೊತ್ತಿಗೆ ಬರೋ ಅಷ್ಟೊತ್ತಿಗೆ ರೋಡ್ ಮ್ಯಾಗ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ, ಹೋಗೋದು ಯಾವ ಥರ ಇದೆ, ಈಗ ಯಾವ ಥರ ಇದೆ, ಮುಂಚೆ ಯಾವ ಥರ ಇದೆ ಅಂತ ನೋಡ್ಕೊಂಡೆ. ಫ್ಲೈಓವರ್ ಮೇಲಿಂದ ಹಾಸ್ಕೊಂಡು ಸೀದಾ ಬಸ್ ಸ್ಟ್ಯಾಂಡ್ ಕಡೆ ಹೊರಟು ಬಸ್ ಡ್ರೈವರ್ ಕೂಡ ಚೆನ್ನಾಗಿ ಮಾತಾಡಿಸಿದ್ರು. ಒಳ್ಳೆ ನನಗೂ ಯಾರೂ ಬೇಜಾರಾಗ್ತೈತಿ, ಯಾರು ಇಲ್ಲಪ್ಪ ಮಾತಾಡ್ಸ್ಕೊಂಡು, ಒಬ್ಬನೇ ಬೇರೆ ಹೋಗಿದ್ನಲ್ಲ. ಹೀಗಾಗಿ ಅವ್ರ ಜೊತೆ ಮಾತಾಡ್ಸ್ಕೊಂತ ಅವರು ಏನೋ ಅನಂತಪುರ, ಶಿವಮೊಗ್ಗದ ಹತ್ರ ಅನಂತಪುರ ಅಂತೇಳಿ ಒಂದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆ. ಆ ಆಯುರ್ವೇದಿಕ್ ಹಾಸ್ಪಿಟ್ಲಿಗೆ ಬಂದಿದ್ರಂತೆ. ಅಲ್ಲಿ ಕ್ಯಾನ್ಸರ್ಗಳಿಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ. ಇನ್ ಕೇಸ್ ನಿಮಗೇನಾದರೂ ದೊಡ್ಡ ಕಾಯಿಲೆ ಏನಾದರೂ ಇದ್ದರೆ ಅಥವಾ ಶುಗರ್ BP ಇದ್ದರೆ ನೀವು ಕೂಡ ಅನಂತಪುರ ಅನ್ನೋ ಒಂದು ಆಯುರ್ವೇದಿಕ್ ಹಾಸ್ಪಿಟ್ಲ್ ಇದೆ, ವಿಸಿಟ್ ಮಾಡ್ಬೋದು. ನಾವು ಇದುವರೆಗೂ ಹೋಗಿಲ್ಲ, ಬಟ್ ಭಾಳ ಜನ ಹೇಳ್ತಾರೆ. ಹಾಗೆ ಇವರು ಕೂಡ ಹೇಳಿದರು, ಇಲ್ಲ ಸರ್ ಅನಂತಪುರಕ್ಕೆ ಬಂದಿದ್ವಿ ನಮ್ಮ ಬ್ರದರ್ನ ಕರ್ಕೊಂಡು. ಸೊ ಇವಾಗ ಅವರು ಇಲ್ಲ, ಡೆತ್ ಆದರು, ಮೆಡಿಸಿನ್ ವರ್ಕ್ ಆಗಲಿಲ್ಲ, ಅವ್ರಿಗೆ ಫೈನಲ್ ಸ್ಟೇಜಲ್ಲಿದ್ದರು ಅಂತಂದರು. ಅದಕ್ಕೆ ನಾವು ಇಲ್ಲ ಸರ್, ಅಲ್ಲಿ ಫಸ್ಟ್ ಸ್ಟೇಜಲ್ಲೇ ಏನಾದರೂ ಕಂಡು ಅಂದರೆ ರೋಗದ ಲಕ್ಷಣಗಳು ಏನಾದರೂ ಕಂಡ್ರೆ ಹೋದರೆ ನೀವು ಬೇಗ ಕ್ಯೂರ್ ಆಗುತ್ತೆ. ಆಯುರ್ವೇದಿಕಲ್ಲಿ ತುಂಬ ವೇಟ್ ಮಾಡಬೇಕಾಗತ್ತೆ ಅಂತೇಳಿ ಹಾಗೆ ಮಾತಾಡ್ಕೊಂಡು ಬಂದ್ವಿ. ಸೊ ಇದು ನೋಡ್ರಿ ಅಶೋಕ ಸರ್ಕಲ್ಲು. ಹಿಂಗೆ ಹೋದರೆ ಇದಕ್ಕೆ ಹೋಗುತ್ತೆ, ಏನಪ್ಪ ಅಂದರೆ ಆರ್ಮಿ ಕೋರ್ಟ್ ಸರ್ಕಲ್ ಹೋಗುತ್ತೆ. ಈಗ ಸೀದಾ ನಾವು ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ಹಿಡ್ಕೊಂಡ ತಕ್ಷಣ ನಾವು ಹೋಗಿದ್ದ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಎದುರುಗಡೆಯಿಂದ ಸೀದಾ ಶಿವಾಜಿನಗರಕ್ಕೆ. ಇನ್ ಕೇಸ್ ಏನಾದರೂ ಬೆಳಗಾಮಿಗೆ ನೀವು ಬಂದ್ರಿ ಅಂದರೆ 150-250 ಒಳಗಡೆ ಒಂದು ರೂಮ್ ಇದೆ. ಆ ರೂಮಿಗೆ ನೀವು ಬುಕ್ ಮಾಡ್ಕೊಂಡು ಆರಾಮಾಗಿ ಸ್ಟೇ ಆಗ್ಬೋದು. ಅದು ಯಾತ್ರಾ ನಿವಾಸ ಅಂತೇಳಿ ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ. ನಾನು ಕೂಡ ಏನು ಮಾಡಿದೆ, ವೇಟ್ ಮಾಡಿದೆ, ಬೆಳಗ್ಗೆವರೆಗೂ ವೇಟ್ ಮಾಡಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನಾನು. ಹೀಗಾಗಿ ಬೆಳಗ್ಗೆವರೆಗೂ ಬಸ್ ಸ್ಟ್ಯಾಂಡ್ ಹತ್ರನೇ ಬಂದು ಯಾತ್ರಾ ನಿವಾಸದಲ್ಲಿ ಆಲ್ಮೋಸ್ಟ್ ಎಲ್ಲ ಫುಲ್ಫಿಲ್ ಆಗಿದ್ದು. ಯಾಕಂದರೆ ನೈಟ್ ಟ್ರಾವೆಲ್ ಮಾಡೋರು ಭಾಳ ಜನ ಇದೆ ನೋಡಿರಿ. ಯಾತ್ರಾ ಲಾಡ್ಜ್ ಅಂತೇಳಿ ಶಿವಮೊಗ್ಗ ಇದು 24/7 ಯಾವಾಗಲೂ ಓಪನ್ ಸರ್ವಿಸ್ ಇರುತ್ತೆ. ಯಾವಾಗ ಬೆಳಗಾವಿ ಬಸ್ ಸ್ಟ್ಯಾಂಡ್ಗೆ ಹೋದ್ರಿ ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ನಲ್ಲಿ ಆರಾಮಾಗಿರ್ಬೋದು. ಇಲ್ಲಿ ಯಾರು ಕೇಳೋರಿರಲ್ಲ. ಹೋದರೆ ನಿಮಗಾಗಿ ಪ್ರೈವೇಸಿ ಇರುತ್ತೆ.
ಚಾರ್ಜಿಂಗು ಎಲ್ಲ ಥರದ ವ್ಯವಸ್ಥೆನೂ ಇರುತ್ತೆ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಅನುಕೂಲ ಆಗೋದು ಏನಪ್ಪ ಅಂತಂದರೆ ಎಲ್ಲರೂ ಹೋಗ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ರು ಕೂಡ ನಿಮಗೆ ಬೇಗ ಬಸ್ ಸ್ಟ್ಯಾಂಡ್ ಅಲ್ಲೇ ಇರೋದ್ರಿಂದ ನಿಮಗೆ ಬಸ್ಸಿನ ಅನುಕೂಲ ಬೇಗ ಸಿಗುತ್ತೆ. ಯಾವ್ಯಾವ ಬಸ್ಸಿಂದ ಏನು ಪ್ರೈಸ್ ಇದೆ ಅನ್ನೋದ್ರ ಬಗ್ಗೆ ಹಾಕಿದ್ರು, ಅದು ನೋಡ್ಕೊಂಡೆ. ಆಮೇಲೆ ಇನ್ನೊಂದು ಏನಂದರೆ ಬೆಳಗಾವಿ ಬಸ್ ಸ್ಟ್ಯಾಂಡು ಈಗೆಲ್ಲ ಇಂಪ್ರೂವ್ಮೆಂಟ್ ಆಗಿತ್ತು. ಮುಂಚೆ ಎಲ್ಲ ಹಳೇ ಬಸ್ ಸ್ಟ್ಯಾಂಡ್ ಇತ್ತು. ಸೊ ಇವಾಗಿನ ಬಸ್ ಸ್ಟ್ಯಾಂಡ್ಗೂ ಹಳೆ ಬಸ್ ಸ್ಟ್ಯಾಂಡ್ಗೂ ತುಂಬ ವ್ಯತ್ಯಾಸ ಇದೆ. ಇಲ್ಲೊಂದು ಯುನೀಕ್ ತೋರಿಸ್ತೀನಿ ನೋಡಿರಿ ನಿಮಗೆ. ನೀವು ಏನಾದರೂ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯದೊಂದು ಫೋಟೋ ಫ್ರೇಮ್ ಬೇಕು ಅಂದರೆ ಇಲ್ಲಿ ಬಂದು ಒಳಗಡೆ ಕೂತ್ಕೊಂಡ್ರೆ ಅಲ್ಲಿ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡ್ರೆ ನೀವು ಫೋಟೋ ತೊಗೋಬೋದು, ಫೋಟೋ ಫ್ರೇಮ್ ಮಾಡಿಸ್ಕೋಬೋದು. ಅದು ಒಂದು ನೆನಪಿಗೋಸ್ಕರ ಇಲ್ಲ ನಾನು ಬೆಳಗಾವಿ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೆ, ಈಗ ಈ ಥರ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಂತ ನಿಮಗೆ ಅನಿಸುತ್ತೆ. ಯಾಕಂದರೆ ಅಷ್ಟೊಂದು ಕ್ಲೀನ್ ಆ್ಯಂಡ್ ಹೈಜಿನಿಕ್ಕಿಗೆ ಭಾರಿ ಒತ್ತು ಕೊಟ್ಟು ಬೆಳಗಾವಿ ಬಸ್ ಸ್ಟ್ಯಾಂಡಿಗೆ ಒಳ್ಳೆ ಕ್ಲೀನ್ ಆ್ಯಂಡ್ ಸ್ವೈಪಾಗಿ ಚೆನ್ನಾಗೈತೆ. ನಾನು ಅಲ್ಲಿಂದ ನೋಡ್ಕೊತ ಬಂದೆ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಿದರೆ ಹಳೆ ಬಸ್ ಸ್ಟ್ಯಾಂಡ್ಗೂ ಈಗಿನ ಬಸ್ ಸ್ಟ್ಯಾಂಡ್ಗೂ ಏನಿದೆ ಅಂತ. ಆದರೆ ತುಂಬ ವ್ಯತ್ಯಾಸ ಐತಿ. ಸೊ ಅಲ್ಲಿಂದ ಸೀದಾ ನಾನು ಹೊರಗಡೆ ನಡ್ಕೊತ ಏನು ಮಾಡಿದೆ, ಹೊರಗಡೆ ಬಂದೆ. ನೋಡೋಣ ಒಂದು ಸ್ವಲ್ಪ ಸಂಗೊಳ್ಳಿ ಸರ್ಕಲ್ ಹತ್ರ ಹೋಗಿ ಬರೋಣ ಅಂತ ಬರಬೇಕಾದ್ರೆ ಇಲ್ಲಿ ನಿಯಾಜ್ ಹೋಟೆಲ್ ಎದುರುಗಡೆನೇ ಪೊಲೀಸ್ ಸ್ಟೇಷನ್ ಐತಿ. ಫುಲ್ ಏನಪ್ಪ ಅಂದರೆ ಯಾಕೆ ವಿಡಿಯೋ ಮಾಡ್ತಿದ್ದೆ ಅಂದರೆ ಆಗಸ್ಟ್ 15 ನಾಳೆ, ಅದಕ್ಕೋಸ್ಕರ ಅವ್ರು ತಯಾರಿ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ ಫುಲ್ಲು ಡೆಕೋರೇಷನ್ ಮಾಡಿದ್ರು ಲೈಟಿಂದ. ಸೊ ಹಾಗೆ ನಾನು ಸ್ವಲ್ಪ ವಾಕ್ ಆಗುತ್ತೆ, ನಾನು ಅಲ್ಲಿಂದ ಬಂದು ಸುಸ್ತಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ವಾಕ್ ಹೋಗ್ಬಿಡೋಣ ಅಂಥೇಳಿ ಸಂಗೊಳ್ಳಿ ಸರ್ಕಲ್ ಹತ್ರ ಅಲ್ಲಿ ಹೋದೆ. ಅಲ್ಲಿವರೆಗೂ ನಡ್ಕೊತಾನೆ ಹೋಗ್ಬೇಕಾದ್ರೆ ಮಧ್ಯೆ ಸ್ವಲ್ಪ ವಿಡಿಯೋ ಮಾಡ್ತಿದ್ದೆ, ಏನಾದರೂ ಸ್ಪೆಷಲ್ ಐತೇನೋ ಅಂತ ನೋಡ್ಕೊಂಡು ಹೋಗೋಣ ಅಂತ. ಬಟ್ ಅಂಥದ್ದೇನು ಸ್ಪೆಷಲ್ ಸಿಗಲಿಲ್ಲ. ಬಟ್ ಇನ್ನೊಂದು ಏನಂದರೆ ಇಂಪ್ರೂವ್ಮೆಂಟ್ ಭಾಳ ಆಗಿದೆ. ಡಬಲ್ ರೋಡ್ ಆಗಿದೆ, ನಡುವೆ ಬ್ಯಾರಿಗೇಟ್ ಹಾಕಿದ್ದಾರೆ. ಆ ಕಡೆ ರೋಡ್ ಬೇರೆ, ಈ ಕಡೆ ರೋಡ್ ಬೇರೆ ಆಗಿದೆ. ಮುಂಚೆ ಇಲ್ಲೆಲ್ಲ ಸಣ್ಣ ರೋಡ್ ಇತ್ತು, ಇಲ್ಲೆಲ್ಲ ನಾವೆಲ್ಲ ನಡ್ಕೊತ ಓಡಾಡೋಕ್ಕಾಗ್ತಿರಲಿಲ್ಲ. ಯಾಕಂದ್ರೆ ಹೋಗೋದು ಬರೋದು ಮೈ ಮೇಲೆ ಗಾಡಿಗಳು ಬರ್ತಿದ್ವು. ಇವಾಗ ಹಾಗಿಲ್ಲ, ಸಪ್ರೇಟ್ ಆಗಿದೆ. ಬೆಳಗಾವಿ ಅನ್ನೋದು ಭಾರಿ ಕ್ಲೀನ್ ಸಿಟಿ ಆಗಿತ್ತು ಈಗ. ಆಮೇಲೆ ಟ್ರಾಫಿಕ್ ರೂಲ್ಸ್ ಎಲ್ಲರೂ ಪಾಲಿಸ್ತಾ ಇದ್ದಾರೆ. ಸೊ ಅಲ್ಲಿವರೆಗೂ ನಾನು ಏನು ಮಾಡೋಣ ಅಂಥೇಳಿ ವೆಯ್ಟ್ ಮಾಡ್ತಾಯಿದ್ದೆ. ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ, ಹಳೆ ಬೆಳಗಾವಿಗೂ ಹೊಸ ಬೆಳಗಾವಿಗೂ ಏನು ವ್ಯತ್ಯಾಸ ಐತೆ ಅಂತ ನೋಡ್ಕೊಳ್ಳೋಣ ಅಂಥೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೆ. ಸೊ ಅಲ್ಲಿವರೆಗೂ ನಡ್ಕೊತ ಬಂದೆ. ನನಗೊಂಥರ ಖುಷಿ. ಆದರೆ ಇನ್ನೊಂದು ಸಲ ಹೇಳ್ಬೇಕಂದ್ರೆ ಪೊಲೀಸರೆಲ್ಲ ಬೀಟ್ ಹೋಗ್ತಾಯಿದ್ರು. ಈಗ ಮುಂಚೆ ಈ ರೋಡಲ್ಲೆಲ್ಲ ಅಷ್ಟೊಂದು ಲೈಟ್ಸ್ ಇರಲಿಲ್ಲ. ಸೊ ಇಲ್ಲಿಂದ ಮುಂದೆ ಹೋದರೆ ನಮಗೆ SP ಆಫೀಸ್ ಸಿಗುತ್ತೆ, ಆಮೇಲೆ RTO ಸರ್ಕಲ್ ಸಿಗುತ್ತೆ. ಈ ಕಡೆ ಹೋದರೆ ಹಾಸ್ಪಿಟ್ಲ್ ಸಿಗುತ್ತೆ ನಿಮಗೆ, ಗೌರ್ಮೆಂಟ್ ಹಾಸ್ಪಿಟ್ಲು ಇದೆ ನೋಡಿರಿ, ಸಂಗೊಳ್ಳಿ ಸರ್ಕಲ್ ಅಂತಾರೆ ಇದಕ್ಕೆ. ಈ ಕಡೆ ಖಾನಾಪುರಕ್ಕೆ ಹೋಗ್ಬೋದು, ಈ ಕಡೆ ಕೊಲ್ಲಾಪುರ ಮಹಾರಾಷ್ಟ್ರ ಹೋಗ್ಬೋದು, ಈ ಕಡೆ ಹೋದರೆ ಮತ್ತೆ CBTಗೆ ಹೋಗ್ಬೋದು. ಸೊ ಅದೇ ಥರ ಅದನ್ನೆಲ್ಲ ನೋಡ್ಕೊಂಡು ನಾನು ಒಂದು ವಿಡಿಯೋ ಮಾಡಿದೆ. ಇದೆಲ್ಲ ಲೈಟ್ ಏನಕ್ಕೆ ಹಾಕ್ಯಾರ ಅಂದರೆ ಆಗಸ್ಟ್ 15 ಇತ್ತಲ್ಲ, ಸ್ವಾತಂತ್ರ್ಯ